ಇವತ್ತಿನ ದಿವಸ ವಿದ್ಯುತ್ ಖಾಸಗೀಕರಣದ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಮಲ್ಲಿಕಾರ್ಜುನ್ ಕೆಂಗನಾಳ್ ಅಂತ ದೇಶದಿಂದ ಸುಮಾರು 20 ವರ್ಷದಿಂದ ಗುತ್ತಿಗೆದಾರನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈ ಇಲಾಖೆಯಲ್ಲಿ ಏನೇನು ಆಗ್ತೈತಿ ಏನೇನಿಲ್ಲ ಅನ್ನೋದು ಎಲ್ಲ ನನಗೂ ಒಂದು ಸ್ವಲ್ಪ ಐಡಿಯಾ ಇದೆ. ಆದ ಕಾರಣ ಇತ್ತೀಚಿನ ದಿನಗಳಲ್ಲಿ ಏನು ಒಟ್ಟು ಜನರಲ್ಲಿ ಗೊಂದಲ ಮೂಡಿಸೋದು, ಜನರಿಗೆ ಗೊಂದಲ ಮೂಡಿಸಿ ವಿದ್ಯುತ್ ಖಾಸಗೀಕರಣ ಐತೆ ಹೇಳಿ ಅಲ್ಲಿ ಹೋರಾಟ ಇಲ್ಲಿ ಹೋರಾಟ ಮಾಡ್ಕೊತ ಒಂದು ಜನರ ದಾರಿ ತಪ್ಪಿಸೋ ಕೆಲಸ ಮಾಡಕತ್ತಾರ ಅಂತ ನಾ ಇಂಧನ ಇಲಾಖೆ ಮ್ಯಾಗ ಆರೋಪ ಮಾಡ್ತೀನಿ. ಇಂಧನ ಇಲಾಖೆ ಯಾವ ರೀತಿ ನಡೆದಿದೆಪ್ಪ ಅಂತಂದರೆ, ಏನು ಸಾರ್ವಜನಿಕರಿಗೆ ವಿದ್ಯುತ್ ಸಂಪರ್ಕ ನೀಡ್ಲಿಕ್ಕೆ ಆಗಲಾರ್ದಷ್ಟು ಇಂಧನ ಇಲಾಖೆ ಕಾರ್ಯನಿರ್ವಹಿಸುತ್ತಿರುವುದು ಅತಿ ಬೇಸರದ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಮ್ಯಾಗ ರೈತರಿಗೆ TCಗಳ ಬಗ್ಗೆ ಅಂತೂ ಭಾಳ ನಿಷ್ಕಾಳಜಿತನದಿಂದ ಅಧಿಕಾರಿಗಳು ವಿಚಾರ ಮಾಡ್ತಾ ಇದ್ದಾರೆ. ಈ ಇಲಾಖೆ ಹೆಂಗಾಗಿದೆಪ್ಪ ಅಂತಂದರೆ, ಎಷ್ಟೊಂದು ಜನರ ಮ್ಯಾಗ ಒತ್ತಡ ಹಾಕಕತ್ತಂದರೆ ಏನು ಒಂದು ಕಡೆ ಖಾಸಗೀಕರಣ ಆಗಬೇಕಂತ ವಿಚಾರ ನಾ ಹೇಳ್ತೀನಿ, ಒಂದು ಕಡೆ ನೋಡಿದರೆ ಖಾಸಗೀಕರಣ ಆಗಬಾರ್ದು ಅಂತ ಹೇಳ್ತೀನಿ. ಹೆಂಗಪ್ಪ ಅಂತಂದರೆ, ಖಾಸಗೀಕರಣ ಯಾಕೆ ಆಗಬೇಕು ಅಂತ ಕೇಳಿದ್ರಂದರೆ, ಏನು ಜನಪ್ರತಿನಿಧಿಗಳದಾರ, ಆಮ್ಯಾಗ ಹಿರಿಯ ಅಧಿಕಾರಿಗಳದಾರ, ಇವರೆಲ್ಲ ಕಾರ್ಯಚಟುವಟಿಕೆ ನೋಡಿದರೆ ಈ ಖಾಸಗೀಕರಣ ಆಗೋದು ಒಳ್ಳೆಯದಂತ ನನ್ನ ಅಭಿಪ್ರಾಯ. ಆಮೇಲೆ ಇನ್ನು ಕೆಲಸ ಮಾಡುವಂಥ ಏನು ಕಾರ್ಮಿಕ ವರ್ಗ ಇದೆ ಅಂದರೆ ಏನೈತಿ, ಸೆಕ್ಷನ್ ಆಫೀಸರ್ ಹಿಡ್ಕೊಂಡು ಲೈನ್ಮನ್ಗಳ ತನಕ ಏನು ಕೆಲಸ ಮಾಡ್ತಾರಂತಂದರೆ ನೋಡಿದ್ರೆ ನೀವು ಗಾಬಾಗ್ತಾರೆ. ನಿಮ್ಮ ಗಾಬಾಗ್ತಾರೆ ಅವರು ಹೆಂಗಪ್ಪ ಅಂತಂದರೆ, ಪ್ರತಿ ತಿಂಗಳು ಅವ್ರಿಗೊಂದು ಟಾರ್ಗೆಟ್ ಇರುತ್ತೆ. ನಮ್ಮದು ಸೆಕ್ಷನ್ದಲ್ಲೇ ಇಷ್ಟು ಕಲೆಕ್ಷನ್ ಆಗಬೇಕು, ಇಷ್ಟು ಇದು ಆಗಬೇಕು, ಇಷ್ಟು ಮೀಟರ್ ಬಿಲ್ ಕೊಡಬೇಕು, ಇಷ್ಟು ಇದು ಕೊಡಬೇಕು ಅಂತ ಇಷ್ಟಿಂದ ಅವು ಕಾರ್ಮಿಕ ವರ್ಗ ದುಡಿತೈತಿ. ಆಮೇಲೆ ಹಿರಿಯ ಅಧಿಕಾರಿಗಳು ಏನು ಮಾಡಕತ್ತಾರಪ್ಪ ಅಂತಂದರೆ, ಇದನ್ನು ಹಾಳು ಮಾಡಕ್ಕೆ ಹೊಂಟಾರ ಹೊರತಾಗಿ ಇದನ್ನು ಉಳಿಸೋ ವಿಚಾರ ಕೊಂಡಿಲ್ಲ. ಈ ಹಿರಿಯ ಅಧಿಕಾರಿಗಳನ್ನ ಮೋತಿ ನೋಡಿದ್ರಂದರೆ ಆದಷ್ಟು ಬೇಗನೆ ಈ ಇಲಾಖೆ ಪ್ರೈವೇಟೇಷನ್ ಆಗ್ಬೇಕಂತ ನಾನು ಹೇಳ್ತೀನಿ. ಯಾಕಪ್ಪ ಅಂತಂದರೆ ನಮಗೆ ಅನುಭವ ಆಗ್ತಾಯಿದೆ, ಯಾವ ರೀತಿ ಇವರು ಕೆಲಸ ಮಾಡಕತ್ತಾರೆ ಅಧಿಕಾರಿಗಳು, ಅದೆಲ್ಲ ನೋಡಿದ್ರಂದರೆ ಗಾಬಾಗ್ತಾರೆ. ನೀವು ಹೇಳಕ್ಕಂದ್ರೆ ಜನಪ್ರತಿನಿಧಿಗಳಾದರೂ ಇದಕ್ಕೆ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ನಾನು ಹೇಳೋಕ್ಕೆ ಇಷ್ಟಪಡೋದು ಇಷ್ಟೇ, ಖಾಸಗೀಕರಣ ಯಾಕೆ ಬೇಕು ಅಂದರೆ, ಖಾಸಗೀಕರಣ ಯಾಕೆ ಬೇಕಂತಂದರೆ, ಈಗ ನೋಡ್ರಿ ನೀವು ಲಾಸ್ಟ್ ಟೈಮ್ ಈ BSNL ಎಲ್ಲ ಖಾಸಗೀಕರಣ ಮಾಡಿದರು. ಅವಾಗೆಲ್ಲ ಸಿಮ್ ಸಿಗ್ಬೇಕಂದ್ರೆ ಈ ಸಿಮ್ ಸುಮಾರು ತ್ರಾಸ ಪಡ್ತಿದ್ರು ಜನರು. ಇವಾಗ ರೋಡ್ನಾಗ ಅವರೇ ಕೇಳ್ತಾರೆ, ಕಂಪ್ನಿಯವರೇ, ಸಿಮ್ ಬೇಕಂತ ತೊಗೊಳ್ರಿ, ಸಿಮ್ ಬೇಕಂತ ತೊಗೊಳ್ರಿ ದೇಶದಿಂದ. ಆ ಒಂದು ಉದಾಹರಣೆ ಇಟ್ಕೊಂಡು ಇವತ್ತಿನ ದಿವಸ ನಾವು ಮೀಟರ್ ಸಲುವಾಗಿ ಪರದಾಡಕತ್ತೀವಿ. ಒಂದು ಹೊಸದಾಗಿ ಮನೆ ಕಟ್ಟಿದಂಥ ಮನೆಗೆ ವಿದ್ಯುತ್ ಸಂಪರ್ಕ ನೀಡ್ಲಿಕ್ಕೆ ಆಗೋದಿಲ್ಲ ಅಂತಂದರೆ ಸರ್ಕಾರ ಮತ್ತು ಯಾವ ಮಟ್ಟಕ್ಕೆ ಬೆಳೀತಾ ಇದೆ, ಈ ಇಲಾಖೆಯನ್ನು ಹಾಳು ಮಾಡಲಿಕ್ಕೆ ಹೊಂಟಿದೆ ಹೊರತಾಗಿ ಇಲಾಖೆಯನ್ನು ಪುನಶ್ಚೇತನಗೊಳಿಸಲಿಕ್ಕೆ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಇವ್ರು ಯಾರೂ ಇದಕ್ಕೆ ಕಿಂಚಿತ್ತೂ ಕಾಳಜಿ ಮಾಡ್ತಾ ಇಲ್ಲ. ಒಂದು ಕಡೆ ಕಾರ್ಮಿಕ ವರ್ಗ ಈ ಇಲಾಖೆ ಬಗ್ಗೆ ದುಡಿತೈತಿ, ಅದು ಏನು ಹಣವನ್ನು ಎಷ್ಟು ಸಂಪಾದನೆ ಮಾಡಿದ್ರು ಅದಕ್ಕೆ ಸಾಲದು ಈ ಅಧಿಕಾರಿ ವರ್ಗದವ್ರಿಗೆ. ನಾನು ಉದಾಹರಣೆ ಹೇಳ್ತೀನಿ ನಿಮ್ಗೆ ಹೇಳ್ಬೇಕಂದ್ರೆ, ಹಲವಾರು ಬಾರಿ ನಾವು ಹೋರಾಟ ಮಾಡ್ಕೊತ ಬಂದೀನಿ. ನಿಮ್ಗೆ ಹೇಳ್ಬೇಕಂದ್ರೆ ಈ ವಿದ್ಯುತ್ ಇಲಾಖೆ ಬಗ್ಗೆನ ಸಾಕಷ್ಟು ಮಾಹಿತಿ ಅದಾವೆ ನನ್ನ ಕಡೆ. ನಿಮ್ಗೆ ಹೇಳ್ಬೇಕಂದ್ರೆ ಉದಾಹರಣೆಗೆ ನಾನು ಹೆಸ್ಕಾಂ ಕಂಪ್ನಿ ಬಗ್ಗೆ ಹೇಳ್ತೀನಿ. ಹಿರಿಯ ಅಧಿಕಾರಿಗಳು ಜನರ ಸ್ಪಂದನೆಗೆ ಸ್ಪಂದಿಸುವುದಿಲ್ಲ. ಒಂದೇ ಮೂಲೆ ಇವ್ರದ್ದು ಮೈನಸ್ ಪಾಯಿಂಟ್ ನಿಮ್ಗೆ ಹೇಳ್ಬೇಕಂದ್ರೆ. ಆಮ್ಯಾಗ ಯಾವೊಬ್ಬ ಅಧಿಕಾರಿಯೂ ಸಹಿತ ಎಲ್ಲೆಲ್ಲಿ ಆಫೀಸ್ ಅದ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಈಗ ಏನು ಮಾಡ್ಯಾರಪ್ಪ ಅಂತಂದರೆ, ಒಂದು ಬರೀ VC ಮೀಟಿಂಗ್ ಅಂತ ಒಂದು ಮಾಡ್ಕೊಂಡು ಕೂತ್ಬಿಟ್ರ. ಅಲ್ಲೇ ಒಂದು VC ಚೇಂಬರ್ ಇರ್ತದೆ, ಆ VC ಚೇಂಬರ್ದಾಗ ಕೂತ್ಕೊಂಡು ಎಲ್ಲಿ ಏನು ನಡೆದೈತಿ ಏನಿಲ್ಲ ಅಂತ ಇಷ್ಟಿಂದ ಅಲ್ಲಿ ಅಧಿಕಾರಿಗಳ ಜೊತೆ ಮಾತಾಡ್ತಾರೆ ಹೊರತಾಗಿ ಸಾರ್ವಜನಿಕರಿಗೆ ಮಾತಾಡೋಕ್ಕೆ ಇವ್ರಿಗೆ ಟೈಮ್ ಇಲ್ಲ ಅಧಿಕಾರಿಗಳು. ಈ ಹಿಂದೆ ಒಬ್ಬ ಹೆಸ್ಕಾಂ MD ಆಗಿ ಸುಂದರೇಶ್ ಬಾಬು ಅಂತ ಇಷ್ಟಿಂದ ಒಬ್ಬರು MD ಆಗಿ ಬಂದಿದ್ರು. ಅವರು ಸುಮಾರು 600 ಕೋಟಿ ತನಕ ಒಂದು ವರ್ಷಕ್ಕೆ ಪ್ರಾಫಿಟ್ ಮಾಡಿಕೊಂಡು ಹೋದರು. ಅವರು ಮಾಡಿಕೊಟ್ಟು ಹೋದ್ಮ್ಯಾಗ ಎಷ್ಟು MDಗಳು ಬಂದಾರ, ಒಬ್ಬರು ಅದನ್ನು ಪ್ರಾಫಿಟ್ ಮಾಡೋ ವಿಚಾರಕ್ಕೆ ಅವ್ರು ಹೋಗಿಲ್ಲ ನಿಮ್ಗೆ ಹೇಳ್ಬೇಕಂದ್ರೆ. ಆದ ಕಾರಣ ಈ ಇಲಾಖೆಯನ್ನು ಮ್ಯಾಲ ತರಕ್ಕೆ ವಿಚಾರ ಮಾಡ್ಬೇಕು ಹೊರತಾಗಿ ಇಲಾಖೆಯನ್ನು ತಳಗಡೆ ಹಾಕ್ಲಕ್ಕ ವಿಚಾರ ಮಾಡಬಾರ್ದಂತ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ. ಆಮ್ಯಾಗ ಈ ಇಲಾಖೆಯಲ್ಲಿ ಈ ಮುಂಚೆ ರಾಜಕೀಯ ಇದ್ದಿದ್ದಿಲ್ಲ. ಇವಾಗೆಲ್ಲ ರಾಜಕೀಯ ಹೊತ್ತು ಯಾವ ಅಧಿಕಾರಿ ಬರಬೇಕಂದ್ರೆ ಅವ್ರ ಕಡೆ ದುಡ್ಡು ತೊಗೋತಾರೆ. ಆಮ್ಯಾಗ ಅವ್ರು ಹೋಗಿ ಅವ್ರು ಇಲ್ಲೆಲ್ಲ ಸಿಕ್ಕಾಪಟ್ಟಿ ಜನರ ಕಡೆ ರೊಕ್ಕ ತೊಗೊಳ್ಳೋದು, ಇವೆಲ್ಲ ವ್ಯಾಪಾರೀಕರಣ ಜಾಸ್ತಿ ಆಗಿಬಿಟ್ಟಿದೆ ಹೊರತಾಗಿ ವ್ಯಾಪಾರೀಕರಣ ಕಮ್ಮಿ ಆಗ್ತಾ ಇಲ್ಲ. ಆಮ್ಯಾಗ ಇವೇ ಅಧಿಕಾರಿಗಳಿಗೆ ಸಿಕ್ಕಾಪಟ್ಟಿ 2 ರಿಂದ 3 ಲಕ್ಷ ರೂಪಾಯಿ ಪಗಾರ ತೊಗೋತಾರೆ. ಪಗಾರ ತೊಗೊಂಡು ತಮ್ಮ ಮನಸ್ಸಿಗೆ ಬಂದಂಗೆ ಕೆಲಸ ಮಾಡ್ಕೊಂಡು ಹೊಂಟಾರೆ. ಇಲಾಖೆಯನ್ನು ಆರ್ಥಿಕ ಮಟ್ಟ ಸುಧಾರಿಸೋಕೆ ಈ ಅಧಿಕಾರಿಗಳು
ಯಾರೂ ಒಬ್ಬರು ಚಿಂತೆ ಮಾಡ್ತಾ ಇಲ್ಲ. ಏನು ಚಿಂತೆ ಮಾಡೋರು ಯಾರು ಅದಾರಪ್ಪ ಅಂತಂದರೆ ಏನು ಲೈನ್ಮನ್ಗಳು ಅದಾರೆ, ಅದ್ರ ತಗ ಸೆಕ್ಷನ್ ಆಫೀಸರ್ಗಳು ಅದಾರೆ, ಅವರಿಂದ ಈ ಇಲಾಖೆ ನಡೆದ ಹೊರತಾಗಿ ಮತ್ತೊಬ್ಬರಿಂದ ನಡೆದಿಲ್ಲ ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ. ಆಮ್ಯಾಗ ಪ್ರತಿ ಬಾರಿ ಸಾಲ ತೊಗೋತಾರೆ. ಒಂದು ಹೆಂಗಿದೆಯಪ್ಪ ಅಂದ್ರೆ ಒಂದು ಸಿಬ್ಬಂದಿ ಮ್ಯಾಗಂತರೂ ಸಿಕ್ಕಾಪಟ್ಟಿ ಸಾಲ ಮಾಡ್ಯಾರ. ನಿಮ್ಗೆ ಯಾವ ಈ ಇಲಾಖೆ ನಷ್ಟ ಬರ್ಲಿಕ್ಕೆ ಯಾಕೆ ಕಾರಣ? ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಕಾಮಗಾರಿ ಮಾಡಕತ್ತಾರೆ ಹೊರತಾಗಿ ಆಮ್ಯಾಗ ಆಡಳಿತ ಯಂತ್ರ ಕುಸಿದು ಬಿದ್ದದೆ. ಆಮ್ಯಾಗ ಸಾರ್ವಜನಿಕರಿಗೆ ನೀವು ಕರೆಂಟ್ ಮಾರಾಕ್ ರೆಡಿ ಅದ್ರಿ, ನೀವು ಮಾರಾಕಿದ್ದವ್ರು ಕರೆಂಟ್ ಕೊಡಕ್ಕೆ ರೆಡಿ ಇಲ್ಲ ಅಂತಂದ್ರೆ ನೀವು ಏನು ಮಾಡ್ತೀರಿ? ನೀವು ಕಂಪ್ನಿ ನಷ್ಟದಲ್ಲಿ ಬರೋದು ಸಾಮಾನ್ಯ ಇದು. ಆದ ಕಾರಣ ನಾನು ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಉದಾಹರಣೆಗೆ ನಾನು ಹಲವಾರು ಒಂದೇನು ಈ ಇಲಾಖೆಯಲ್ಲಿ ಏನಾಗ್ತದೆ ಏನಿಲ್ಲ ಅಂತ ನನಗೆಲ್ಲ ಗೊತ್ತಿದೆ. ನಿಮಗೆ ಒಂದು ಏನಾದರೂ ಒಂದು ಡೌಟ್ ಇತ್ತಪ್ಪ ಅಂತಂದರೆ ಈ ಹೆಸ್ಕಾಂ ಇಲಾಖೆಯನ್ನು ನನ್ನಂಥವ್ರಿಗೆ ಕೊಟ್ಟು ನೋಡ್ರಿ. ನಿಮ್ಮ ಪ್ರತಿ ವರ್ಷ 600ರಿಂದ 700 ಕೋಟಿ ರೂಪಾಯಿ ಪ್ರಾಫಿಟ್ ಮಾಡಿ ಕೊಡ್ಲಿಕ್ಕೆ ನಾನು ಬೇಕಾದ್ರೆ ಇದು ಹೇಳ್ತೀನಿ ನಿಮಗೆ. ಆದ ಕಾರಣ ಏನೈತಪ್ಪ ಅಂತಂದರೆ ಸರ್ಕಾರಕ್ಕೆ ಇದ್ರ ಬಗ್ಗೆ ಇಲಾಖೆಯ ಬಗ್ಗೆ ಒಂದು ಮಾನ ಮರ್ಯಾದೆ ಇಟ್ಕೊಂಡು ಹೊಂಟಿದ್ದಾರೆ. ಅದಕ್ಕೆ ಜನರು ಎಚ್ಚೆತ್ಕೊಳ್ಬೇಕು. ನಿಮಗೆ ಕರೆಂಟ್ ಕೊಡೋಕೆ ಎಷ್ಟು ತ್ರಾಸು ಕೊಡಾಕತ್ತಾರ ನೀವು ಯಾರೂ ಹೇಳಕ್ಕೆ ತಯಾರಿಲ್ಲ ಅಂತಂದರೆ ಕರೆಂಟ್ ವಿಷಯವಾಗಿ ಈ ಇಲಾಖೆಯನ್ನು ನಷ್ಟಕ್ಕೆ ದುಡಿದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಸರ್, ಈಗ ಇಲಾಖೆ ಸಾಕಷ್ಟು ನಷ್ಟದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಆದರೂ ಈಗ ಇದು ಎಸ್ಕಾಂ ಇಲಾಖೆ ಇದಿಲ್ಲ, ಕರೆಂಟ್ ನಷ್ಟದಲ್ಲಿದ್ದರೂ ಕರೆಂಟ್ ಸಪ್ಲೈ ಮಾಡೋಕ್ಕೆ ಯಾಕೆ ಹಿಂದೆ ಸರಿಲಾಗ್ತದೆ? ಹಿಂದೆ ಸರಿಯುವಂಥ ವಿಚಾರ ಇರ್ತದೆ. ಸರ್ಕಾರದಿಂದ ಏನಂತಪ್ಪ ಅಂದ್ರೆ ಒಂದು ಗೃಹಜ್ಯೋತಿ ಅನ್ನೋದು ಒಂದು ಯೋಜನೆ ಮಾಡಿದ್ದಾರೆ. ಆ ಗೃಹಜ್ಯೋತಿ ಯೋಜನೆ ಏನಾಗಿದೆಪ್ಪ ಅಂತಂದರೆ ಸರ್ಕಾರಕ್ಕೆ ಆರ್ಥಿಕ ದಿವಾಳಿ ಕಾರಣ ಆಗಿದೆ. ನಿಮ್ಗೆ ಇವ್ರಿಗೆ ಸರ್ಕಾರಕ್ಕೆ ಹೆಂಗೆ ಕರೆಂಟ್ ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ. ಒಂದು ಏನು ಗೃಹಜ್ಯೋತಿ ಇಫೆಕ್ಟ್ದಿಂದ ಈಗೇನು ಸಾರ್ವಜನಿಕ ಸುಪ್ರೀಂ ಕೋರ್ಟ್ದಾಗ 2024 ಡಿಸೆಂಬರ್ದಾಗ ಇದು ಆಗಿತ್ತು, ಆದೇಶ ಆಗಿತ್ತು. ಆ ಆದೇಶ ಆಗಿದ್ದಕ್ಕೆ ಎಲ್ಲ ಸಾರ್ವಜನಿಕರ ಮನೆಗಳಿಗೆ ಕರೆಂಟ್ ಕೊಡಬೇಡ್ರಿ ಅನ್ನೋ ಒಂದು ಆದೇಶ ಹೊರಡಿಸ್ಬಿಟ್ರು. ನಿಮ್ಗೆ ಯಾವ ಕಾರಣ ಈ ಒಂದು ಆದೇಶದ ಇದರಿಂದನೇ ಆರ್ಥಿಕ ದಿವಾಳಿ ಆಗ್ಲಿಕ್ಕೆ ಕಾರಣ ಅಂತ ಹೇಳಕ್ಕೆ ಯಾಕಂದ್ರೆ ಸಾರ್ವಜನಿಕರಿಗೆ ಕರೆಂಟ್ ಎಷ್ಟು ಕೊಡ್ತೀರಿ ಅದರಿಂದ ಎಷ್ಟು ಅಮೌಂಟ್ ಬರ್ತೈತೆ, ಆಮೇಲೆ ಎಷ್ಟು ಬಿಲ್ ಬರ್ತೈತಿ, ಈ ಕ್ಯಾಲ್ಕುಲೇಷನ್ ಹೋಗ್ತದೆ. ಸರ್, ಇದೇನಾಯ್ತಲ್ಲ ಗೃಹಜ್ಯೋತಿ ಯೋಜನೆ ಅಂತ ಐತಲ್ಲ, ಗೃಹಜ್ಯೋತಿ ಯೋಜನೆಯಿಂದ ಎಷ್ಟು ಜನರಿಗೆ ಉಪಯೋಗ ಆಗೈತೆ ಅನ್ನೋದಕ್ಕಿಂತ ಎಷ್ಟು ಮಂದಿ ತೊಂದರೆಯಲ್ಲಿದೆ ಅದಾರ ಅನ್ನೋದು ಈಗ ಜಾಸ್ತಿ ಆಗೈತೆ ಇರೋದು. ಸಾಕಷ್ಟು ಜನ ಐತಲ್ಲ ಮರಿಗಳು ಕಟ್ರ ಅವ್ರು ಮರಿಗಳಿಗೆ ಐತಲ್ಲ ನೀರು ಸಪ್ಲೈ ಮಾಡ್ಬೇಕಾರೆ ಐತಲ್ಲ, ಕೆಲವೊಬ್ಬರು ಜನರೇಟರ್ ಹಚ್ಚಿ ನೀರು ಹೊಡೋ ಪ್ರಯತ್ನ ಮಾಡ್ಯಾರ. ಮತ್ತು ಸಾಕಷ್ಟು ತಾವೇ ಹೊತ್ತು ತಂದು ನೀರು ಹಾಕಿದ್ದಾರೆ. ಮತ್ತು ಇದಕ್ಕೈತಿಲ್ಲ ಒಂದು ಲೆವೆಲ್ ನೀವು ಸಾಕಷ್ಟು ಹೋರಾಟ ಮಾಡಿದ್ರಿ ಇದ್ರ ಬಗ್ಗೆ. ಆದರೆ ಕಂಟಿನ್ಯೂ ಐತಿಲ್ಲ ಅವರ ಇದು ನಿರಂತರ ದಂಡಿ ಸತ್ಯಾಗ್ರಹ ಮಾಡಿದ್ರಿ. ನಿಮ್ಮ ದಂಡಿ ಸತ್ಯಾಗ್ರಹಕ್ಕೆ ಇದು ಎಸ್ಕಾಂ ಎಚ್ಚೆತ್ತೈತಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಸರಳ ಮಾರ್ಗವನ್ನು ಮಾಡಿಕೊಟ್ಟಿದೆ. ಅದ್ರ ಬಗ್ಗೆ ಈಗ ಇಲ್ಲೇನಿಲ್ರಿ ನಿಮ್ಗೆ ಯಾಕಂದ್ರೆ ಇಲಾಖೆ ಯಾವ ರೀತಿ ನಡೀತಾ ಇದೆಯಪ್ಪ ಅಂತಂದರೆ ಇಲಾಖೆಗೆ ತಮ್ಮ ಕೆಲಸ ಏನು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ನಿಮ್ಗೆ ಯಾಕಂದ್ರೆ ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಏನಪ್ಪ ಅಂದ್ರೆ ಕಂಪ್ನಿ ಆಫೀಸ್ನಾಗ ಕಾರ್ಪೊರೇಟ್ ಆಫೀಸ್ನಾಗ ಕೂತು ಕೆಲಸ ಮಾಡ್ತಾರಲ್ಲ ಅವ್ರಿಗಂದ್ರೂ ಒಟ್ಟು ಅದ್ರ ಬಗ್ಗೆ ಐಡಿಯಾನೇ ಇಲ್ಲ. ನಿಮ್ಗೆ ಯಾವ ರೀತಿ ನಾವು ಕರೆಂಟ್ ಮಾರಬೇಕು, ಯಾವ ರೀತಿ ಕರೆಂಟ್ ತೊಗೋಬೇಕು ಅನ್ನೋದು ಒಂದು ಈ ಐಡಿಯಾನೇ ಅವ್ರ ಕಡೆ ಇಲ್ಲ. ಏನಪ್ಪ ಅಂತ KERC ಅನ್ನೋದು ಒಂದು ಆಯೋಗ ಇದೆ. ನಿಮ್ಗೆ ಯಾವ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ. ಆ ಆಯೋಗ ಸಂಪೂರ್ಣವಾಗಿ ವಿಫಲವಾಗಿದೆ ಕರ್ನಾಟಕ ರಾಜ್ಯದಲ್ಲಿ. ಈ ಯಾವ ರೀತಿ ಹೇಳಿದರೆ ಕರೆಂಟ್ ಕೊಡ್ಬೇಕು, ಈ ಮುಂಚೆ ಹೇಳ್ತದೆ ಇವು ಯಾವ OCC ಜರೂರತ್ತಿಲ್ಲ ಅಂತ ಅದೇ ಹೇಳಿಬಿಟ್ಟಿತ್ತು. ಅದನ್ನು ಇವ್ರು ಯಾರೂ ಕೇಳಲಿಲ್ಲ. ಒಂದು ಸುಪ್ರೀಂ ಕೋರ್ಟ್ ಆದೇಶ ಐತೆ ತೆಗೆಸಿದ ಅವರು ಸದ್ಯಕ್ಕೆ ಇದನ್ನು ಲೆಟರ್ ಕೊಟ್ಬಿಟ್ರು KERC ಅವರು. ಅದಕ್ಕೆ KERC ಆಯೋಗಕ್ಕೆ ನಿಮ್ಗೆ ಆಯೋಗದ ಅಧ್ಯಕ್ಷರು ಇರ್ತಾರೆ, ಅವರು ನ್ಯಾಯಮೂರ್ತಿಗಳು, ರಿಟೈರ್ಡ್ ನ್ಯಾಯಮೂರ್ತಿಗಳು ಇರ್ತಾರೆ. ನ್ಯಾಯಮೂರ್ತಿಗಳಿಗೆ ನಾವು ವಿನಂತಿ ಮಾಡ್ಬೋದು ಇಷ್ಟೇ, ಈ ಇಲಾಖೆಗಳನ್ನು ನಷ್ಟದಿಂದ ಪಾರು ಮಾಡಬೇಕಾಗಿತ್ತಂದರೆ ನೀವು ಏನು ಜನರಿಗೆ ಕರೆಂಟ್ ಕೊಡ್ಬೇಕಾಗೈತಿ, ಅದರಿಂದ ನೀವು ಎಷ್ಟು ಕೊಟ್ರಂದ್ರೆ ಪ್ರತಿ ವರ್ಷ ನೋಡ್ರಿ ನೀವು ಈಗೇನೋ ರೇಟ್ ಜಾಸ್ತಿ ಮಾಡ್ತಾರೆ, ರೇಟ್ ಜಾಸ್ತಿ ಮಾಡಿ ಜನರಿಂದ ಲೂಟಿ ಮಾಡ್ತಾರೆ. ಇಂಥವೆಲ್ಲ ಕೈ ಬಿಡ್ಬೇಕಂತಂದರೆ ನಮ್ಮಂಥವ್ರ ಕೈಯಾಗಿ ನಿಮ್ಮ ಇಲಾಖೆ ಕೊಟ್ಟು ನೋಡ್ರಿ, ನಾವು ಏನು ಮಾಡ್ತೀವಿ ಅನ್ನೋದು ತೋರಿಸ್ತೀವಿ ನಿಮ್ಗೆ ಯಾವಕ್ಕಂದ್ರೆ ಒಂದು ಸುಮಾರು 700-800 ಕೋಟಿ ರೂಪಾಯಿ ಪ್ರಾಫಿಟ್ ಮಾಡ್ಕೊಡ್ಬೋದು ನಾವು ನಿಮ್ಗೆ ಯಾವಕ್ಕಂದ್ರೆ. ನೀವು ಪ್ರತಿ ವರ್ಷ ಇದು ಮಾಡಕತ್ತಾರೆ, ಲಾಭ ಮಾಡಕತ್ತಾರೆ. ಸರ್, ಇದಕ್ಕಿಂತ ಮುಂಚೆ ಐತಲ್ಲ ಯಾವುದೇ ಆಧಾರ ಏನೂ ಇರಲಾರ್ದ ಬೇಕಾಬಿಟ್ಟು ಕರೆಂಟ್ ಸಪ್ಲೈ ಮಾಡಿದ್ದಾರೆ. ಯಾವುದೋ ಐತಲ್ಲ ಆಧಾರ ರೈತ ಕೂಡ ಸಪ್ಲೈ ಆಗಿದೆ ಕರೆಂಟ್ ಇದಕ್ಕಿಂತ ಮುಂಚೆ ಸಾಕಷ್ಟು. ಆದರೆ ಈ ಗೃಹ ಜ್ಯೋತಿ ಐತಲ್ಲ ಎಷ್ಟು ಜನಕ್ಕೆ ಐತಲ್ಲ ಉಪಯೋಗ, 8 ಜನಕ್ಕೆ ಹೊಡೆದು ಬಿದ್ದಿರೋದು. ಸರ್ಕಾರ ಇದ್ರ ಬಗ್ಗೆ ಇದ್ರ ವಿರುದ್ಧವಾಗಿ ಏನು ಹೋರಾಟ ಮಾಡೋದ್ರೆ ಗೃಹ ಜ್ಯೋತಿ ನೋಡ್ರಿ, ಗೃಹ ಜ್ಯೋತಿ ಒಂದು ಗೌರ್ಮೆಂಟ್ ಸ್ಕೀಮ್ ಇದೆ. ಆ ಗೌರ್ಮೆಂಟ್ ಸ್ಕೀಮ್ ಸರ್ಕಾರನೇ ಮೊದಲು ವಿಫಲ ಆಗಿದೆ ಕೊಡೋಕ್ಕೆ.
ಯಾಕೆ 2023, 24, 22, 23 ಸರಾಸರಿ ತೊಗೊತಾ ಇದೆ. ಇದು ಆ್ಯಕ್ಚುಲಿ ಹೆಂಗೈತಪ್ಪ ಅಂತಂದರೆ 22, 23 ಮುಗಿತಪ್ಪ ಅಂತಂದರೆ ಮುಂದಿನ ನೆಕ್ಸ್ಟ್ ಇಯರ್ ಏನು ಅಸೆಸ್ಮೆಂಟ್ ಇರ್ತೈತಿ ಆ ಅಸೆಸ್ಮೆಂಟಿಗೆ ಹೋಗ್ಬೇಕು. ಆಮೇಲೆ ಇಲ್ಲಿಗೆ 10% ಜಾಸ್ತಿ ಮಾಡ್ಕೊತ ಹೋಗ್ಬೇಕು. ಒಬ್ಬೊಬ್ಬರು ಏನು ನೋಡ್ರಿ ನೀವು ಬಡವರು ಅಂದ್ರೆ ಏನು ಹೇಳ್ಬೇಕಂದ್ರೆ 15ರಿಂದ 20 ಯೂನಿಟ್ ಅವರು ಗೃಹಜ್ಯೋತಿಯ ಇದು ತೋತಾರೆ ಫಲಾನುಭವಿ ಆಗ್ತಾರೆ. ಇವ್ರು ಕೊಡೋದು ಎಷ್ಟು 200 ಯೂನಿಟ್. ಆ 200 ಯೂನಿಟ್ ಇದ್ರ ಬಗ್ಗೆ ಇವರಿಗೆ ನಿಷ್ಕಾಳಜಿತನ ಜಾಸ್ತಿ ಇದೆ ಅಧಿಕಾರಿಗಳ ಮೂಲಕ. ಅದಕ್ಕೆ ಇದನ್ನು ಶುದ್ಧ ಮಾಡಿಕೊಂಡ್ರೆ ಒಂದು ಏನಿದೆ ಇಲಾಖೆ ಒಂದು ಇಲಾಖೆ ಮೇಲ್ದರ್ಜೆಗೆ ಬರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ನಿಮ್ಗೆ. ಓಕೆ ಸರ್. ಮಲ್ಲಿಕಾರ್ಜುನ್ ಕೆಂಗನಾಳ ದೇಶದಿಂದ ರೈತ ಭಾರತ ಪಕ್ಷದ ರಾಜ್ಯಾಧ್ಯಕ್ಷ.